ಹಾಯ್ ಫ್ರೆಂಡ್ಸ್, ನಾನು ಸಿಮಿ ಡಿಸೈನರ್. ಹೇಗಿದ್ದೀರಾ? ನಾನು ನಿಮ್ಗೊಂದು ಟಿಪ್ಸ್ ಹೇಳ್ಬೇಕಂತ ನನಗೆ ಅನ್ನಿಸ್ತು. ಅದ್ರ ಸಲುವಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೇನೆ. ಒಂದು ಕಸ್ಟಮರ್ ಬಂದಳು, ಅವ್ರದ್ದು ಬಜೆಟ್ ಕಮ್ಮಿ ಇತ್ತು, ಆದರೆ ಆಕೆಗೆ ಲಟ್ಕನ್ ವಾಲ ಸ್ಲೀವ್ಸ್ ಬೇಕಾಗಿತ್ತು. ಅದ್ರ ಸಲುವಾಗಿ ನಾ ಆಕೆಗೆ ಐಡಿಯಾ ಕೊಟ್ಟಿನಿ, ನೀವು ಹ್ಯಾಂಡ್ ವರ್ಕ್ ಮಾಡ್ಕೊಂಡ್ರಂದ್ರೆ ಅದ್ರ ಖರ್ಚು ಸಾಕೈತಿ. ನೀವು ಲೇಸಸ್ ಅಟ್ಯಾಚ್ ಮಾಡಿರಂದ್ರೆ ಅದ್ರ ಲೇಸ್ ಇದು ಬಜೆಟ್ ಫ್ರೆಂಡ್ಲಿ ಆಕೈತಿ. ಅದಕ್ಕೋಸ್ಕರ ನೀವು ಲೇಸಸ್ ಆ್ಯಡ್ ಮಾಡ್ಬೋದು. ಈ ಥರ ನಾವು ಸ್ಲೀವ್ಸ್ಗೆ ಲೇಸಸ್ ಆ್ಯಡ್ ಮಾಡಿ, ಬ್ಯಾಕ್ ನೆಕ್ಗೆ ಈ ಥರ ಲೇಸಸ್ ಆ್ಯಡ್ ಮಾಡಿ ನಾವು ನೆಕ್ ಮಾಡಿದ್ದೇವೆ. ನೋಡಿ, ಇದು ಬ್ಲೌಸ್ ನೋಡಿ, ನಾವು ಈ ಥರ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿದ್ದೇವೆ. ಈ ಥರ ಮಾರ್ಕೆಟ್ನಲ್ಲಿ ಭೀ ಲೇಸಸ್ ಸಿಗುತ್ತೆ, ಜರ ಕಾಸ್ಟ್ಲಿ ಇರುತ್ತೆ. ಆದರೆ ಭೀ ನಾವು ಇದೆಲ್ಲ ಪೂರ್ಣ ಬ್ಲೌಸಲ್ಲಿ ಬ್ಯಾಕ್ನಲ್ಲಿ ಈ ಥರ ಲೇಸ್ ಯೂಸ್ ಮಾಡಿದ್ದೀನಿ. ಈ ಥರ ಇದಕ್ಕೇನು ಮಾಡಿ, ನಾವು ಸೈಡ್ದು ಏನೇನು ಇದಿತ್ತಲ್ಲ ನಾವು ಕಟ್ ಮಾಡಿ, ಇದು ಮಿಡಲ್ ಅಷ್ಟೇ ಯೂಸ್ ಮಾಡಿ ಈ ಥರ ನೆಕ್ ಕ್ರಿಯೇಟ್ ಮಾಡೀನಿ. ಮತ್ತು ನಡಕ ಪ್ಲೇನ್ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ನಾನು ಸಣ್ಣ ಸಣ್ಣ ಅದಕ್ಕೆ ಪ್ಯಾಚಸ್ ಯೂಸ್ ಮಾಡೀನಿ. ಮತ್ತು ಇದು ಲೈನ್ ಸೀರೆ ಹಚ್ಚಿ ಸ್ಲೀವ್ಸ್ಗೆ ನಾವು ರೆಡಿ ಮಾಡಿದ್ದು ಈ ಥರ. ಅದರದಿಂದ ಕಸ್ಟಮರ್ದು ಬಜೆಟ್ ಭೀ ಕಮ್ಮಿ ಆಯಿತು, ಅವ್ರಿಗೆ ಸ್ಯಾಟಿಸ್ಫೈಡ್ ಭೀ ಆದರು. ಅದಕ್ಕೋಸ್ಕರ ನೀವು ಕಸ್ಟಮರ್ ಹೆಚ್ಚಾಗೋ ಸಲುವಾಗಿ ನೀವು ನಿಮ್ಮ ಕ್ರಿಯೇಟಿವಿಟಿ ತೋರಿಸ್ರಿ. ನಿಮ್ಮ ಕ್ರಿಯೇಟಿವಿಟಿ ಇತ್ತಂದ್ರೆ ಕಸ್ಟಮರ್ ನಿಮ್ಮ ಕಡೆ ಹೆಚ್ಚಾಗೇ ಆಗ್ತಾರೋ, ಮತ್ತು ಬಜೆಟ್ ಫ್ರೆಂಡ್ಲಿ ಭೀ ಇತ್ತಂದ್ರೆ ಸ್ಯಾಟಿಸ್ಫೈಡ್ ಭೀ ಆಗ್ತಾರೋ. ಥ್ಯಾಂಕ್ ಯು. ನಂದು ನಿಮಗೆ ಟಿಪ್ಸ್ ಸೇರಿತ್ತಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.